ಶೋಷಣೆಯಿಂದ ಏನು ಪ್ರಯೋಜನವಿಲ್ಲ. ಪಾಂಡವರು ಆ ಪಾಂಡವರ ತುಂಡು ತುಂಡೋಯಿ ಕಂಡರಿಸಿ ಗೊಂಡುಗಳೆಂದು ಮೆರೆಯುವ ಸಲರಂಕಮಲ್ಲನಿಗೆ ಯುದ್ಧ ಯುದ್ಧ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯ ಪಡಲ್ಲ, ಪಡುವುದೂ ಇಲ್ಲ. ಸಮರವೇ ಸಿದ್ಧವಾಗುತ್ತದೆ ಎಂದು ನಿನ್ನಂತ ಪರಿಪೂರ್ಣವರಿಗೆ ಹೋಗಿ ತಿಳಿಸು. ಈಗ ನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ. ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶುಕುನಿಯಂತೆ ಆ ವಿದುಷ್ಟರನ್ನು ಕಪಟ ದೂತ ಕೆಳೆದುದನ್ನು ಮರೆತೆಯ. ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಪಾಲಿಸುವುದೆಂದು ನೆನಪಿನಲ್ಲಿ. ವಾರಣತದ ಅರಗಿನ ಮನೆ, ಏಕ ಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸುವುದು ಸುಯೋಧನ, ಎಂದಿಗೂ ಲಭಿಸಲಾಗದು. ಕಳೆಯಲಾಗಿ ಕಾರ್ಯಬೇಕೆಂದುಕೊಂಡ ಚಚ್ಚಲೆಯ ಕತ್ತಾಲಿ ಕೌರವೇಶ್ವರನನ್ನು ನೋಡಿ ಹೊಡೆದು ಕೇಕೆ ಹಾಕಿನ ಕಲ್ಲಲ್ಲವೇ ಆ ಪಾಂಡವರ ಪತ್ತಿ ಪಂಚಾಲಿ ಅಂದೇ ತೊಟ್ಟರು ಕೃಷ್ಣ. ಈ ಹಠವನ್ನ ಭೂತ ಬೇತಗಳಿಗೆ ಒಡೆಯನಾದ ಭೂತೇಶ್ವರನೇ ನನ್ನ ಹೆದರಿಗೆ ನಿಂತು ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಕೃಷ್ಣ ಅಷ್ಟೈಶ್ವರ್ಯ ಸಂಪನ್ನರೆಂದು ನಿರ್ವಾಂಚಿತನಾದ ಈ ದುರ್ಯೋಧನನು ಮಶನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಕೃಷ್ಣ ಛಲವನ್ನು ಬಿಡೆ, ನೆಲವನ್ನು
ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಹೌದು ಮಾವ, ಹೌದು. ಅಗ್ರಜ, ಇದು ಕೌರವ ರಾಜಸಭೆಯಲ್ಲ, ಪಾಂಡು ನಂದನನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದ ಈ ಋತರು ನಿನ್ನ ನಿಂದನೆಯನ್ನು ಹೇಗೆ ತದೇಕಚಿತ್ತರಾಗಿ ಕೇಳುತ್ತಿರುವುದು ನೋಡುವ. ಸಮಯ ದೊರಕಿದರೆ ಇವರಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆಯಿಂದ ನಾವಿಂದು ಹೋಗೋಣ. ಸಹೋದರ, ಸರಿಯಾಗಿ ಹೇಳಿದೆ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ. ಕುಮಾರ, ನಿಲ್ಲು. ಅಯ್ಯೋ, ಹೊರಟೇ ಹೋದೆಯಾ? ಕುಮಾರ, ನಿಲ್ಲು, ಹೊರಟೇ ಹೋದೆಯಾ? ಈ ಕುಮಾರ ತಡೆಯಲು ಯಾರು ಇಲ್ಲವೇ? ಇದರ ಗಾಂಧಾರನು ಕರೆದುಕೊಂಡು ಬಾ. ಅವಳನ್ನು ಸಹ ಪ್ರಯತ್ನಿಸಿ ನೋಡಲಿ. ಗುರುವೃತ್ತರೇ, ಈ ನಿಮ್ಮ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣು ಮುಂದೆಯೇ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ವಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳಿವೆ. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವಂಶದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾತಿಯನ್ನು ಉದ್ಧರಿಸುವುದಾದರೆ ನಾವು ಹೇಳಿದಂತೆ ಮಾಡಿ. ವಾಸುದೇವ, ನಾನು ಅಂಗನು ದುರ್ಭವನು, ನಾನು ಎನ್ನುತ್ತಾನೇ ಮಾಡಲಿ. ವಾಸುದೇವ, ಕುಮಾರನಲ್ಲಿ ಇದು ಕುಮಾರರು ಹೊರಟೇ ಹೋದರು ಗಾಂಧಾರಿ. ೀರನಾಗಿದ್ದ
ಕುಮಾರನನ್ನು ಸಂಧಿಗೆ ಒಪ್ಪಿಸುವಂತೆ ಮಾಡುವ ಕಾರ್ಯವು ನಿನ್ನದ ಪ್ರಯತ್ನವೇ ನಿನ್ನದಾಗಿದೆ. ಇದರ ಹೋಗಿ ಕುಮಾರನು ಕರೆದುಕೊಂಡು ಬಾ. ಕುಮಾರನನ್ನು ಕರೆತನ್ನಿ. ಕುಮಾರನಲ್ಲಿ ಇದರ ಆ ಹಠಮಾರಿಯನ್ನು ಮತ್ತೊಮ್ಮೆ ಕರೆದ. ಯಾವನನ್ನು ಕರೆಸಿದವರು? ನಾನು ಕುಮಾರ. ಪಾಂಡವರಲ್ಲಿ ವೈರವುಂಟರನೆ. ಅಗಣ್ಯ ವೃತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ. ಪಾಂಡವರಿಗೆ ಅಂತ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿಯನ್ನಾಳು ಕಂಡ. ಅಮ್ಮ, ಪುನಃವೇ ಮಾತು. ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ಜಯಿಸಲೇ? ಇಲ್ಲ ತಾಯಿ, ಇಲ್ಲ. ಈ ದುರ್ಯೋಧನನು ಎಂದೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು. ನನ್ನೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕೊನೆಯ ಸಂದೇಶ. ಆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದೆಲ್ಲಿ ಗೊತ್ತೇ ಕೃಷ್ಣ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದನದಲ್ಲಿ, ರಥಿಕರ ವೀರಗೋಶ್ವದಲ್ಲಿ. ಇದನ್ನ ನೀನು ಚೆನ್ನಾಗಿ ತಿಳಿದಿರು. ನನಗಿನ್ನ ಸಮಯವಿಲ್ಲ. ನಾನಿನ್ನ ಬರುತ್ತೇನೆ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ. ಸಂಗಡ ಗುರುಕುಲವು ನಾಶವಾಗುವುದು. ನಿನ್ನ ವೃದ್ಧನು ಅಂದ ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುತ್ತದೆ.
ರಾಜವೇಷಿ, ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವುದು ಸ್ವಾಮಿ, ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಇಲ್ಲಿಂದ ಹೊರಟು ಹೋಗುತ್ತದೆ. ರಾಜವೇಷಿ, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಮ್ಮತಿಸಿ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹೇಶಿ, ಈ ಚಕ್ರದಲ್ಲಿ ಇಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರ ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವುದು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆ ನನ್ನ ಗುರುವಿನವ ಹೇಳದವರ ನಾನು ಹೇಳಿದ್ದಾನೆ ಸಹಿಸಲಿ. ಅದು ನನ್ನ ಕುಲಾಂಗನ ಪುತ್ರನ ಕೈತ. ನೀನು ಭಕ್ತ ಪರಾಧೀನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನಿಲ್ಲಿಂದ ಪಲಾಯನ ಮಾಡುವ ನಿನ್ನ ಚರಣಗಳಿಗೆ ಬಿದ್ದು ಬೇಡುವುದು ಸ್ವಾಮಿ. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಹೊರಡಬೇಕು. ನಾನು ಯಾವ ಮಹಾಂತ ಅಶೋತ್ತರದಿಂದ ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನು ನನ್ನ ಪ್ರಿಯ ಬಂಧುವಿನಿಂದ ಆಲಂಗಿಸಲು ಬಂದನು. ಆದರೆ ಅವನ ಔದಿತ್ಯವು ನನ್ನ ವರದ ಹಸ್ತದ ಹೊರಗೆ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕುಪೂತವು ರೆಕ್ಕೆಗಳು ಹುಟ್ಟಿ ಹಾರ್ಲೋಮದಲ್ಲಿ ದುರ್ಮರಣಕ್ಕಿಡಾಯಿತು. ಆಸೆಯಿಂದ ಬಂದು ನಿರಾಸನಾಗಿ ಹಿಂದಿರುಗುವನು. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ನಿನ್ನನ್ನು ನಾನೇ ಬಂಧಿಸಿದನು. ಸಹೋದರ ದುಶ್ಯಾಸನ, ಕರ್ಣ, ಸಿಂಧುರಾಜ, ಬಂಧಿಸಿರಿ ಈ ಕಳ್ಳ ಕೃಷ್ಣನನ್ನ. ಯಾರನ್ನು ಬಂಧಿಸಿರೋ ಪಟ್ಟಿಗಳೇನ
ಬಾಣವನ್ನು ಬೀಸಣಿಗೆಯಿಂದ ಗಾಳಿಯನ್ನು ಪ್ರತಿಬಂಧಿಸುವ ವ್ಯರ್ಥ. ನಿನ್ನಿಂದ ಅದಾಗುವುದಿಲ್ಲ. ಕೃಷ್ಣ, ಈ ನಿನ್ನ ಪಳ್ಳು ಬೆದರಿಗೆ ಎದುರುವುದಲ್ಲ, ನಿನ್ನನ್ನ ಬಂಧಿಸೇ ಬಿಡುತ್ತೇವೆ. ಸಿಂಧು ರಾಜ, ಸಹೋದರ, ಕರ್ಣ, ಬಂಧಿಸಿರಿ, ಬಂಧಿಸಿರಿ, ಬಂಧಿಸಿರಿ. ಕೃಷ್ಣ, ಎಲ್ಲಿಗೆ ನಿನ್ನ ಪಲಾಯನ? ಕೃಷ್ಣ, ನಿನ್ನನ್ನು ನಾನೇ ಬಂಧಿಸುವೆನು. ಕೃಷ್ಣ, ಎಲ್ಲಿಗೆ ಓಡುವೆ? ನಾನು ನಿನ್ನನ್ನ ಬಂಧಿಸೇ ಬಿಡುತ್ತೇನೆ. ಕೃಷ್ಣ, ಎಲ್ಲಿಗೆ ಓಡುವೆ? ಆ ಭೀಮ ಸಿಂಧು ರಾಜ, ಸಹೋದರ, ಕರ್ಣ, ಬಂಧಿಸಿರಿ, ಬಂಧಿಸಿರಿ ಕಳ್ಳ ಕೃಷ್ಣನನ್ನ, ಬಂಧಿಸಿರಿ. ಹಾಗಾದರೆ ನಮ್ಮನ್ನ ಬಂಧಿಸಿ.
ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಚ್ಯ ಶಬ್ದಗಳನ್ನಾಡಿದವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನೂ ಕೇಳಿದವರಂತೆ ಸುಮ್ಮನಿದ್ದರು. ಕರ್ಣ ಸುಮ್ಮನಿದ್ದರು. ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಆಗುತ್ತೆ. ಸ್ನೇಹದಲ್ಲಿ ವಂಚನೆ ಶಕುನಿ, ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತದೆ. ಸಭೆಯಲ್ಲಿ ಏನು ನಡೆಯಿತು ಎಂಬುದನ್ನು ಮರಮಾಚದೆ ಹೇಳಿ ಶಕುನಿ, ಮರಮಾಚದೆ ಹೇಳಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬನಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಮತ್ತು ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಈ ಎಲ್ಲವೂ ನಿಶ್ಚಿತವಾದಂತೆಯೇ ಆಗ ಭೀಷ್ಮನು ಗುರು ಪಿತಾಮಹನು ಏನು ಹೇಳಿದರು? ಏನು ಹೇಳಿದರು? ಕರ್ಣ, ಭೀಷ್ಮನು ಅಸೂಹೆಯಿಂದ ಹಾಗೆ ಹೇಳಿರಲಾರ. ಆದರವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಕರ್ಣ, ಭಂಗವಾಯಿತು. ಶಕುನಿ, ಸೇನಾಧಿಪತ್ಯಕ್ಕೆ ನಾನು ಯಾವಾಗಲೂ ಆಸೆಪಟ್ಟವನಲ್ಲ. ಆದರೆ ಆ ದುರ್ಯೋಧನನಲ್ಲಿ ನನ್ನ ಮೇಲಿದ್ದ ವಿಶ್ವಾಸವನ್ನ ಚಲಿಸುವಂತೆ ಮಾಡಿದವರಾರು ಶಕುನಿ, ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಮಾನವನ ಗುಣಗಳು ಕುಲವನ್ನಲ್ಲವೆಂದು ಗುಣವನ್ನು ಅವಲಂಬಿಸಬೇಕೆಂದು ನಿಶ್ಚಯಿಸಿದೆ. ಪ್ರಯತ್ನ ವಿಶೇಷದಿಂದ, ಆತ್ಮಶಕ್ತಿಯಿಂದ ಮತ್ತು ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ನಾನೀಗ ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಸಹೋದರಿ ಶಕುನಿ, ಈ ನನ್ನ ಜನ್ಮದ ದುಷ್ಟಭೂತವು ಇನ್ನೂ ಬಿಟ್ಟಿಲ್ಲ ಶಕುನಿ, ಇನ್ನೂ ಬಿಟ್ಟಿಲ್ಲ. ಪ್ರತಿಷ್ಠಾಪನದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಮಾಡಕೂಡದ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ, ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನಲ್ಲಿ ನಿನ್ನ ವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಕೌರವರಿಗೂ ತಿಳಿಯಲಿ ಕರ್ಣನ ಹಸ್ತಕೋಶದ ಅಭಾವವು ಎಂತಹ ಕಾರ್ಯವು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ತೊಡಗಿರುವಾಗ ನಾವು ಏಳಿಯಲ್ಲಿ ಹೊಳೆಯಲ್ಲಿ ಕುಳಿತುಕೊಳ್ಳುವುದೇ? ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗಬೇಕೆಂದಿದ್ದರೆ ಶಸ್ತ್ರಾಚಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಯೋಚಿಸಿರುವಂತೆ ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಥ ಭಾವವನ್ನು ಇದೆಂತಂದ್ರೆ ಇದು ದುರ್ಯೋಧನದಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಿದೆ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ವಸ್ತ್ರಧಾರಣ ಮಾಡುವುದಿಲ್ಲ. ಮೆಚ್ಚಿದೆ ಕರ್ಣ ನಿನ್ನ ಮಾತುಗಳನ್ನ. ಆಗಬಹುದೇ? ಮೆಚ್ಚಿದೆ ಕರ್ಣ ನಿನ್ನ ಮಾತುಗಳನ್ನ.
ಒಂದು ಎಷ್ಟೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕೌರವೇಶ್ವರ, ಬಹಳ ಹೊತ್ತಾಗಲಿಲ್ಲ. ಆದರೆ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ನೋಡುವೆನು, ಶಪಥವೇನೆಂದು ತಿಳಿಯುವುದು. ಬರುತ್ತೇನೆ. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಹೊಂದಿರುವುದು, ಅದನ್ನು ತಿಳಿಸಬೇಕೆಂದೇ ಇಲ್ಲಿಗೆ ಬಂದಿರಬೇಕು. ಕ್ಷಮಿಸು ಮಿತ್ರ, ಕ್ಷಮಿಸು. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದ ಕರ್ಣನಿಗೆ ಸಂತೋಷದ ಸುದ್ದಿಯಲ್ಲಿ ಏಕೆ ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿದೆವಲ್ಲ? ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೈನಾಧ್ಯಕ್ಷನಾಗಿ ಮಾಡಬೇಕೆಂದು ತಿಳಿಸಬೇಕೆಂದೇ ಇಲ್ಲಿಗೆ ಬಂದೆನು. ಆದರೆ ಕರ್ಣನು ಹೊರಟೇ ಹೋದನಲ್ಲ ಮಾವ, ಕರ್ಣನು ಹೊರಟೇ ಹೋದನಲ್ಲ. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ದುರ್ಯೋಧನ, ಇದೇನು ಪರಿಹಾಸ್ಯವೇ? ಏಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಅದೆಷ್ಟು ಜನರಿಗೆ ಅಪಮಾನ ಮಾಡಾಗಬಹುದೆಂದು ತಿಳಿದಿರುವೆಯ? ಭಾರ್ಗವಿ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇಂತಹ ಉತ್ತಮ ವರ್ಣದ ಮಹಾವೀರರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಛೆ! ದುರ್ಯೋಧನ, ಕುಲ 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 ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಅದೆಂತಹ ಅನರ್ಥಕಾರಿಯಾಗಬಹುದೆಂದು ತಿಳಿದಿರುವೆಯ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೆಲ್ಲರೂ ಕೋಪಗೊಂಡರೆ ನಿನ್ನನ್ನೇ ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ನಿಧಾನವಾಗಿ ಯೋಚಿಸಿ ನೋಡು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಕರ್ಣನು ಈಗ ತಾನೇ ಶಪಥ ಮಾಡಿರುವನು. ಈಗ ನೀನು ಅವನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ಅವನು ನಿರ್ವಹಿಸುವಂತಿಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸಿ ನೋಡುವುದು. ಮಾವ, ಹಾಗಾದರೆ ಈಗ ಏನು ಮಾಡುವುದು? ದುರ್ಯೋಧನ, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಈಗ ಚಿಂತಿಸುವ ಸಮಯವಿಲ್ಲ. ದುರ್ಯೋಧನ, ಈಗಲೇ ಹೋಗಿ ಗುರು ಪಿತಾಮಹರನ್ನು ನೋಡು. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾ, ನಡೆ ಹೋಗುವ. ನೆರೆ ದುರ್ಯೋಧನ. ಆ? ಹೋಗಣ್ಣ ಕುರುಕುಲದ ಕುನ್ನಿಯೇ, ಹೋಗು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನಯಿಸುತ್ತಾ ನಿನ್ನವರಿಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರನ್ನು ಬಿಡುವರಿಲ್ಲದೆ ನರಕದ ಮಾರ್ಗವನ್ನು ಎಳೆಯುವೆ ದುರ್ಯೋಧನ, ನರಕದ ಮಾರ್ಗವನ್ನು ಎಳೆಯುವೆ.
ಮಾಡಲಾರಿದೆ. ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿ ಯಾರು? ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರണമെಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಅದೇನು ಬರೆದಿರುವ ಸ್ವಾಮಿ? ಇವಳೇಕೆ ಚಿಂತಾಮಗ್ನಗಳು? ಏನಾಯಿತು ಪ್ರಿಯತಮೇ? ಏಕೆ ಚಿಂತಿತೆ ಸುಮಲನಂದಿನಿ? ಏಕೆ ಚಿಂತಿತೆ ಸುಮಲನಂದಿನಿ? ಭಯವನ್ನು ಪಾಂಚಾಲಿ ಪರಮದ ಗುಡಿ ಪರಮದ ಗುಡಿ ಈ ಪರಮದ ಏಕೆ ಚಿಂತಮಗ್ನವಾಗಿರುವೆ? ಏನಾಯಿತು ಪ್ರಿಯತಮೆ? ನಿಸ್ತರವಾಗಿರುತ್ತಿರುವೇಕೆ? ನಾವು ನಿಷ್ಕಪಟಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 100 ಕಾರಣಗಳಿರುವವು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಯೂತದಲ್ಲಿ ಪರವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ನಿಮ್ಮನ್ನು ಬಿಟ್ಟಿದ್ದಲ್ಲ. ಏನಾಯಿತು ಪ್ರಿಯತಮೇ? ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ಎಷ್ಟು ಸಾರಿನಿಂದಲೂ ಬೇಡಿಕೊಂಡಿಲ್ಲವೇ? ಆಗಿದ್ದು ಆಗಿ ಹೋಯಿತು. ಈ ದಿನ ಈ ರೀತಿ ನಿಷ್ಕರಣವಾಗಿರುವರ ನನಗೆ ತಿಳಿಸಬಾರದೆ? ಹೇಳುವುದು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಅದು ಹಿಂದಿನ ಮಾತು. ಈಗ ನಾನು ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನೋ ಸಂಧ್ಯೆ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಪಾಂಚಾಲಿ
ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಾಂಗದ ವಿರಾಮ ವಿಪ್ರಭಾವದಲ್ಲಿ ಮಗ್ನನಾದ ಯದುಮತಿ ಯುದ್ಧವನ್ನು ಮಾಡುವ ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈ ರೋಗವನ್ನು ನಾನು ತಿಳಿದಿದ್ದೆ. ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ನಾನು ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರನೆ. ನೀನು ನಮ್ಮೊಳಗೆ ಸಮರ ಮಾಡುವುದರಲ್ಲಿ ಈ ಚತುರತೆಯನ್ನು ಮುಗಿದೆ ಎಂದು ತಿಳಿದಿದ್ದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳುವ ಅಭ್ಯರ್ಥಿವಲ್ಲ. ಈ ಪ್ರಚಂಡ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿ ಅಲ್ಲ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲದೆ. ಆ ಧರ್ಮ ಪರಾಯಣರಾದ ಯಧಿಷ್ಠರು ಆ ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ನಾನು ಕ್ಷಮಿಸುವುದಿಲ್ಲ, ನಾನಿನ್ನ ಬರ್ತೇನೆ. ಅಗ್ರಜ, ಭೀಮಸೇನರು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಂದ್ರ ಸಿಂಹದಂತೆ ನಿರ್ಮಿಸುತ್ತಿದ್ದಾನೆ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಯಾರೂ ಸಕ್ತರಲ್ಲ. ಸೋದರ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವನ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಹಸವಾಗಿದೆ. ಪಾಂಚಾಲಿ ಏಕೆ ಚಿಂತಾಕ್ರಾಂತಳಾಗಿದೆ? ಏಕೆ ಈ ನನ್ನ ತಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿರಬೇಕು.
ಪಾಂಚಾಲಿ ಏಕೆ ಚಿತ್ತಾಕಾಂತವಾಗಿರುವೆ? ಆ ನನ್ನ ಪರಮವೈರಿ ಕರ್ಣನ ರುಂಡವನ್ನು ಚಂಡಾಡಿ ನಿನ್ನ ಪ್ರತಿಜ್ಞೆಯನ್ನ ನೆರವೇರಿಸುವರು. ನೀನು ಶಾಂತವಾಗುತ್ತೆಯೇ? ಶಾಂತವಾಗು. ಆದರೆ ಅಣ್ಣನಾಗೆ ಸಿಟ್ಟಾಗಿರುವೆನು. ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರ ಮೇಲೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ಒಂದು ಮಾತನ್ನು ಕಟ್ಟಿದ್ದೆ. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳುವೆನು. ಸಂಧಿಯ ಪ್ರಸ್ತಾಪದಲ್ಲಿ ನೀವು ತೊಡಗಿರಿ. ಆ ಪಾಂಡುಪುತ್ರರು ನಮ್ಮನ್ನು ಸಂಧ್ಯಾಚರಣೆಗಳನ್ನು ನಂಬಲು ಪಾಂಡುರಾಜರು ನಮ್ಮನ್ನು ಮಾಡಲಿಲ್ಲ. ನಕುಲ ಸಹದೇವರು ಸುಮ್ಮನಿರಬಹುದು. ಅರ್ಜುನನವರು ಮಾಡಿರುವವರು ಎಲ್ಲ ನಿಮಗೆ ಸರಿಯಾಗುವುದೇ? ಅರ್ಜುನ ಯುದ್ಧ ಸಾಗಿನಿಂದ ಮಧ್ಯರಾಗಲಿ. ಅರ್ಜುನನ ಸಹಾಯವನ್ನಾಗಲಿ. ಯಾರನ್ನು ಸಹಾಯವನ್ನು ಬೆಳೆಯೋದು? ನಾನು ಮತ್ತು ಈ ಬರುತ್ತೇವೆ. ನಿಲ್ಲು ಪ್ರಿಯ ಸೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸೋದರ, ಶಾಂತನಾಗು. ಅಣ್ಣ ಭೀಮಸೇನ, ಭಾರತಿ ಸೈರಿ ಸೈ ಅನುಜನೆ ಕೋಪವ ಭಾರತಿ ಸೈರಿ ಸೈ ಅನುಜನೆ ಕೋಪವ. ಸೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ಸೋದರ, ಶಾಂತನಾಗು. ಅಣ್ಣ ಭೀಮಸೇನ, ಕೋಪ ಮಾಡಿಕೊಳ್ಳಬೇಡ. ಧರ್ಮನಂದನ ನಮಗಿಂತ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ನಿನ್ನ ಅಭಿಪ್ರಾಯವೇನು? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮ ಎಂಬುದು ನಿನಗೆ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನೇ ಯೋಚಿಸಿ ನೋಡು ಪಾಂಚಾಲಿ. ದೌಮ್ಯನನ್ನು ಸನ್ನಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆಹಾ, ಏನೀ ಕೋಲಾಹಲ!
ಆಯಿತು. ಮುಂದೆ ನಿನ್ನ ಇಚ್ಛೆಯಂತೆ ನಡೆ. ವಾಸುದೇವರಿಗೆ ನಮಸ್ಕರಿಸುವೆ. ವಾಸುದೇವ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನನ್ನದು ಒಂದು ನಮಸ್ಕಾರವಿರಲಿ. ಮಂಗಳವಾಗಲಿ. ಭೀಮಸೇನ, ನಿನಗೂ ಒಂದು ಮಂಗಳವಾಗಲಿ. ವಾಸುದೇವ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಹೋದವರ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ವಾಸುದೇವ, ಸಂಧಿಯ ವಿಚಾರ ನಡೆಯಿತಷ್ಟೇ? ನಡೆಯಿತು ಧರ್ಮನಂದನ. ಇಲ್ಲ ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನನ್ನ ತಾಳ್ಮೆಯು ಮುಗಿಯುವುದು. ವಾಸುದೇವ, ಸಭೆಯಲ್ಲಿ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ನಾನು ಕರೆಯಲಾರೆ. ವಾಸುದೇವ, ಅಣ್ಣನ ಆಜ್ಞೆಯ ಹಿಂದೆ 5 ಪ್ರಾಣಗಳು ಸಂಧಿಯಾಗಿದೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈ ರಚನೆಯಿಂದ ನಿನ್ನ ಅಭಿಮತವು ಅರ್ಜುನನ ಅಜ್ಞಾನವಾದರೆ ಒಳಪಟ್ಟನು. ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬರೆಯನ್ನು ತೋರಿಸಲು ಅವಳಿಸ್ತೀವಿ ಕೃಷ್ಣ. ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶವೇಕೆ ಕೃಷ್ಣ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೀಯಕ್ಕೆ ಸ್ವಲ್ಪ ಸಮಾಧಾನವನ್ನು ಕಂಡುಕೊಂಡು ನನ್ನ ಮಾತನ್ನು ಕೇಳು ಭೀಮಸೇನ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ಹೇಳುತ್ತೇನೆ ಭೀಮಸೇನ. ಹೆಚ್ಚಿಗೆ ಸಂಬಂಧ ಏನು? ಸ್ವಾಭಿಮಾನ ಸೂರ್ಯವನ ಸಂಧಾನದೊಳಗೆ ಈ ಪ್ರಚಂಡ ಭೀಮನಿಗೆ ಅಂತ ಸಂಬಂಧ. ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ನಿಕಟದ ಸಂಬಂಧ. ದುರ್ಯೋಧನನ ಸಂದೇಶ. ವಾಸುದೇವ, ರಾಜಸಭೆಯಲ್ಲಿ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನ ನಾನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನನ ಸಂದೇಶ. ಆತನು ನನಗಿನ್ನು ಸಮಯವಿಲ್ಲ, ನನಗಿಲ್ಲಿ ಸಮಯವಿಲ್ಲ. ಆ ದುರ್ಯೋಧನ ಸಂದೇಶ ಅಗ್ರಜ ಧನಂಜಯ, ಆ ಪೌರುಷವನ್ನು ನೀವೇ ಬಯಸಿರಿ. ನಾನು ಯುದ್ಧದಿಂದ ಆಚರಿಸುತ್ತೇನೆ. ಪಾಂಚಾಲಿ, ನಿರಾಶರಾಗಬೇಡ. ನಾನು ಬದುಕಿದ್ದರೆ ನಿನ್ನ ಸೇವೆಯನ್ನು ತೀರಿಸುತ್ತೇನೆ. ಭೀಮಸೇನ, ನೀನು ನಿಜವಾಗಿಯೂ ಹಿಡಂಬಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನೆ ಆಳಲು ಹೇಗೆ ಸಾಧ್ಯ ಭೀಮಸೇನ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಹೇಳು, ನಿತ್ತಲೇ ಹೇಳು.
ಕೃಷ್ಣ ಸುಮ್ಮನೆ ನನ್ನ ಕಾಲಬೇಡ. ಹೇಳು ಆ ಬಂದಿದ್ದರೆ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ ನಿತ್ತತ್ತಲೇ ಹೇಳು. ಹಾಗಾದ್ರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಭೀಮಸೇನ, ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಸಮೀಪಕ್ಕೆ ಬಾ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸಬೇಕು. ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ, ದುರ್ಯೋಧನನ ಸಂದೇಶ. ಅದರ ಸಂದೇಶ ಅಲ್ಲ ಬೇಕಿತ್ತ, ಅದರ ಮುಂದೆ ಹೇಳು. ಹಾಗಾದ್ರೆ ನೀನು ನನ್ನ ಬಂದಿ. ನಿನ್ನ ಅಪೇಕ್ಷೆಯನ್ನು ಕುಳಿತುಕೊಳ್ಳುವೆನು. ಬಿಡಯ್ಯ ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಣಕಾಲ ಹಿಡಿದಿರು. ಯಾಕೆ ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು ಬಿಟ್ಟಿಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ? ಯೋಚಿಸಬೇಡ ತಂಗಿ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗಾದ್ರೆ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ಆ ಸಂದೇಶವನ್ನು ಭೀಮಸೇನ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನ ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಯಾಕೆ ವಾಸುದೇವ, ಭೀಮಸೇನ, ಧರ್ಮನಂದನ, ಕಿರೀಟಿ, ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮನ ಕೈಗಳನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಿ ಕೃಷ್ಣ ಈ ಹಗ್ಗದಿಂದ ಬಂಧಿಸಲತ್ತಿದ ಆ ದುರಾತ್ಮರು ಯಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ವಾಸನನ್ನು ನಡೆಸಿದನು. ಇಂಥ ಸಾಹಸ ಭೀಮಸೇನ ಮತ್ಯಾರಿಂದ ಸಾಧ್ಯ? ರಾಜ್ಯದಾನೆ ಆ ದುರ್ಯೋಧನ ದುರೋಭಿಮನವುತಿಗರ ಮುಖ್ಯತು ನಮ್ಮ ಪಾಂಡವರ ಯಾದವ ಶ್ರೇಣಿಯನ್ನು ನಮ್ಮ
ಪಾಂಡವರ ಅಪಮಾನಗೊಳಿಸಿದಂತೆ ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಗಳನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀನು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಂದನದಲ್ಲಿ ಭೀಮಸೇನ ತಿಳಿಸಿದನು. ವಾಸುದೇವ, ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ. ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ವಾಸುದೇವ, ಧರ್ಮನಂದನ, ನೀನು ತಿಳಿದಿರುವ ಹಾಗೆ ನಾನೀ ಯುದ್ಧವನ್ನು ಅಪೇಕ್ಷಿಸಿದನಲ್ಲ. ನಾನು ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿ ವಿಫಲನಾದೆನು. ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನೇ ಯೋಚಿಸಿ ನೋಡು ಪರಮಾತ್ಮ. ನನ್ನ ಕೈಗಳನ್ನು ಬಿಡಿಸು. ಆ ದುರ್ಯೋಧನನು ನಮ್ಮ ಪಾಂಡವರಾಯವರನ್ನು ಅಪಮಾನಗೊಳಿಸಿದಂತೆ ಆ ಪುಣ್ಯಕರು ಕೈಗಳನ್ನು ಬಿಡಿಸು. ಬೇಡ, ನೀನು ನನ್ನ ಕೈಗಳನ್ನು ಬಿಡುವುದಿಲ್ಲವೇ? ಬೇಡ. ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಏನು, ನೀನು ಬಿಚ್ಚುವುದಿಲ್ಲವೇ? ನೀನೆಲ್ಲಿ ಬಿಚ್ಚುವೆ ನನ್ನ ಕೈಗಳನ್ನ? ಕಪಟ ನಾಟಕ ಸೂತ್ರಧಾರೆ. ನನ್ನ ಕೈಗಳನ್ನು ಯಾರೂ ಬಿಚ್ಚುವುದಿಲ್ಲ. ಯಾರು ನನ್ನ ಕೈಗಳನ್ನು ನಾನೇ ಆ ದುರ್ಯೋಧನ ಬಂಡೋಲದಲ್ಲಿ ದುರ್ದೈವಿ ಹೊಂದಿದಾದ ಆ ದುಶ್ವಾಸನದಿಂದ ಅಪಮಾನ ಹೊಂದಿ ನಿಂತಿದ್ದ ನಮ್ಮ ರಾಜನಿಗೆ
ಪ್ರತಿಜ್ಞೆ ಮಾಡಿದನು ಮತ್ತು ಯುದ್ಧ ಸಂಕಟವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಏರು ಪರ್ವತದ ನರಕದಲ್ಲಿ ಸಪ್ತದಾನರವನೆ ಕಳಬರ್ತವೆ. ಆ ಗೋದಾವರಿ ಹೊರಬಿರುವ 101 ಮಕ್ಕಳ ತಮ್ಮನಿರ್ತಡೆ ನಿನ್ನಯ ಬಿಟ್ಟಿನ ಮುಡಿಯನ್ನು ಕಟ್ಟುವುದೇನು ಇದಕ್ಕೆ ಮಾಡಬೇಕಾದ ಯುಗಲ ಆ ದುರ್ಯೋಧನನ 98 ಮಂದಿಯನ್ನು ಈ ನನ್ನ ಮನೆಯಿಂದ ಸಂಹಾರ ಮಾಡಿ ಆ ನನ್ನ ದುಶ್ವಾದನನ ಹೃದಯವನ್ನು ಹೊಡೆದು ಆ ನನ್ನ ಪಾಂಚಾಲ ಬಿಚ್ಚಿದ ಮುಡಿಯನ್ನು ಕಟ್ಟುತ್ತೇನು. ಆ ಪುಣ್ಯ ದುರ್ಯೋಧನನ 98 ಮಂದಿಯನ್ನು ಸಂಹಾರ ಮಾಡಿ ಅವನ ರಾಜ ಕಿರೀಟವನ್ನು ನೆಲಕ್ಕೆ ಉರುಳಿಸಿ ನನ್ನ ಎಡಗಾಲಿನಿಂದ ಪುಡಿ ಮಾಡುವೆನು. ನಾವು ಮತ್ತು ಈ ನನ್ನ ಕಥೆಯಿಂದ ಆ ಕುರುಕುಲವನ್ನು ನಾಶನ ಮಾಡಿಬಿಡೇನು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ.